ಬಿಸಿಗಾಳಿಗೆ ದೇಹವನ್ನ ಒಗ್ಗಿಕೊಂಡ್ರೆ ತಲೆ ಸುತ್ತು ಬರುತ್ತದೆ. ದೇಹದಲ್ಲಿ ಅಸ್ವಸ್ಥತೆ, ಅತಿಯಾದ ಬೆವರು ಕಾಣಿಸಿಕೊಳ್ಳುತ್ತದೆ. ದೇಹ ಬಿಸಿಯಾಗಿ ಮೂರ್ಛೆ ಹೋಗಬಹುದು. ಇಷ್ಟೇ ಅಲ್ಲ, ವಾಂತಿ, ಗಾಬರಿ, ಅಸಹಜ ದಣಿವೂ ಕಾಣಿಸಿಕೊಳ್ಳುತ್ತೆ. ಕೆಲವೊಮ್ಮೆ ಗಂಭೀರ ಸಮಸ್ಯೆ ಉಂಟಾಗುತ್ತೆ. ಇನ್ನು ಕೆಲವೊಮ್ಮೆ ಪ್ರಾಣ ಹೋದ್ರೂ ಹೋಗಬಹುದು. ಹೀಟ್ ಸ್ಟ್ರೋಕ್ ಅಥವಾ ಹೀಟ್ ಎಕ್ಸಾಷನ್ ಅಂತ ಹೇಳ್ತೀವಿ, ಅದು ನಮಗೆ ಕೆಲವು ಸಿಂಪ್ಟಮ್ಸ್ ಮೂಲಕ ತಿಳಿಸ್ಪಡಿಸುತ್ತೆ. ಏನು ಅಂದಾಗ ಈ ತಲೆ ಸುತ್ತೋದು, ಕಣ್ಣು ಕತ್ಲೆ ಆಗೋದು, ಡಿಸಿನೆಸ್ ಅಂತ ಹೇಳ್ತೀವಿ, ಈ ತರದ್ದು. ಮತ್ತೆ ಬಾಡಿ ಟೆಂಪರೇಚರ್ ತುಂಬಾ ಜಾಸ್ತಿ ಆಗೋದು, ಅದೇ ರೀತಿ ಸ್ವೆಟ್ಟಿಂಗ್ ಆಗದೆ ಇರೋದು. ಟೆಂಪರೇಚರ್ ಜಾಸ್ತಿ ಇದ್ದು ಸ್ವೆಟ್ಟಿಂಗ್ ಆಗದೆ ಇರೋದು ಒಂದು ಕೆಟ್ಟ ಸೂಚನೆ, ಅಂದ್ರೆ ಹೀಟ್ ಸ್ಟ್ರೋಕ್ ಅನ್ನೋದು. ಇಮಿಡಿಯೇಟ್ ಆಗಿ ನೀವು ಅದು ಒಂದು ಶೇಡಿ ಪ್ಲೇಸ್ ಗೆ ಹೋಗುವಂತದ್ದು, ವೆಂಟಿಲೇಷನ್ ಇರೋಂತ ಜಾಗದಲ್ಲಿ ಅವ್ರನ್ನ ಶಿಫ್ಟ್ ಮಾಡೋದು. ಮತ್ತೆ ಈ ಕತ್ತು, ಕಂಕಳು ಮತ್ತೆ ತೊಡೆ ಭಾಗದಲ್ಲಿ ತಣ್ಣನೆಯಾದ ಕೋಲ್ಡ್ ಪ್ಯಾಕ್ಸ್ ಅಂತ ಹೇಳ್ತೀವಿ, ಅದನ್ನ ಇಡೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಆಫ್ ಕೋರ್ಸ್ ಮೆಡಿಕಲ್ ಅಟೆನ್ಷನ್ ಬೇಕಾಗುತ್ತೆ. ಆದಷ್ಟು ಬೇಗ ನಿಯರೆಸ್ಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಹೀಟ್ ವೇವ್ ನಿಜಕ್ಕೂ ಡೇಂಜರಸ್. ಆದ್ದರಿಂದ ಯಾವುದೇ ಲಕ್ಷಣಗಳು ಕಂಡು ಬಂದ್ರೆ ನಿರ್ಲಕ್ಷ್ಯ ಮಾಡಬಾರದು. ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರನ್ನ ಸಂಪರ್ಕಿಸಬೇಕು. ಹೀಟ್ ಸ್ಟ್ರೋಕ್ ತಡವಾಗಿ ಚಿಕಿತ್ಸೆ ಪಡೆದರೆ ಗಂಭೀರ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹೀಟ್ ವೇವ್ ಎಫೆಕ್ಟ್ ನಿಂದ ದೂರ ಇರೋದೇ ಒಳ್ಳೆಯದು. ಇದು ಬೇಸಿಗೆ ಕಾಲ, ಆದರೂ ಇಷ್ಟೊತ್ತಿಗೆ ಕೆಲವೆಡೆ ಮಳೆ ಆಗಬೇಕಿತ್ತು. ಹಿಂದಿನ ಬಾರಿ ಈ ವೇಳೆ ಕೆಲವೆಡೆ ಮಳೆಯಾಗಿದ್ದ ಕಾರಣಕ್ಕೆ ಬಿಸಿಲ ತಾಪ ಈ ಬಾರಿಯಷ್ಟು ಇರಲಿಲ್ಲ. ಒಂದು ವೇಳೆ ಮಳೆ ಬಂದ್ರೆ ಬಿಸಿಲು ಮತ್ತು ಬಿಸಿಗಾಳಿಯ ಪರಿಣಾಮ ಕಡಿಮೆ ಇರಲಿದೆ. ಅಂದಾಗೆ ಅಭಿವೃದ್ಧಿ ಹೆಸರಿನಲ್ಲಿ ಕಾಂಕ್ರೀಟೀಕರಣ ಆಗ್ತಾ ಇರೋದು, ಗಿಡ ಮರ ಕಡಿದು ಅರಣ್ಯ ನಾಶವಾಗ್ತಾ ಇರೋದು, ಪರಿಸರ ಕಾಳಜಿಯನ್ನ ಎಲ್ಲರೂ ಮರೀತಾ ಇರೋದೇ ಬಿಸಿಲು ಮತ್ತು ಬಿಸಿಗಾಳಿಯ ಅವಾಂತರಕ್ಕೆ ಕಾರಣ ಅನ್ನೋದು 100% ನಿಜ. ಹೀಟ್ ವೇವ್ ಜನರನ್ನ ಹೆಚ್ಚಾಗಿ ಕಾಡುತ್ತಿದೆ. ಆದ್ದರಿಂದಲೇ ಹೀಟ್ ವೇವ್ ನಿಂದ ಜನರನ್ನ ರಕ್ಷಿಸುವುದಕ್ಕಾಗಿ ಸರ್ಕಾರ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ. ರಾಜ್ಯದ ಎಲ್ಲಾ ಜಿಲ್ಲಾ, ತಾಲೂಕು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಪ್ರತ್ಯೇಕವಾಗಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳನ್ನು ಆರಂಭಿಸಲು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಸ್ಥಾಪನೆ ಕಡ್ಡಾಯವಾಗಿದೆ. ಏಪ್ರಿಲ್ 1ರಿಂದ ಮೇ 31ರವರೆಗೆ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಸಕ್ರಿಯವಾಗಿರಬೇಕು. ಪ್ರತಿಯೊಂದು ಕೇಂದ್ರದಲ್ಲಿ 2 ಹಾಸಿಗೆಗಳಿರಬೇಕು. ಪ್ರತಿಯೊಂದು ಕೇಂದ್ರದಲ್ಲಿ ಅಗತ್ಯ ಔಷಧಿಗಳು ಸಿಗಬೇಕು. ತರಬೇತಿ ಪಡೆದ ಸಿಬ್ಬಂದಿಯನ್ನ ಕೇಂದ್ರದಲ್ಲಿ ನಿಯೋಜನೆ ಮಾಡಬೇಕು. ಫ್ಯಾನ್, ಐಸ್ ಕ್ಯೂಬ್, ಅಗತ್ಯ ವಸ್ತುಗಳನ್ನು ಒದಗಿಸಬೇಕು. ಎಲ್ಲ ಆಸ್ಪತ್ರೆಗಳು ಇದನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಸರ್ಕಾರ ಹೇಳಿದೆ. ಮೊದಲನೇದಾಗಿ ಹೀಟ್ ಸ್ಟ್ರೋಕ್ ಇಂದ ನಾವು ಪಾರಾಗೋದು ಅಂದಾಗ ಅದು ಪ್ಲಾನಿಂಗು ಮೊದಲನೇದು ಎಕ್ಸ್ಪೋಜರ್ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಅಂದ್ರೆ ಸುಮಾರು 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಹೊರಗಡೆ ಹೋಗದಂಗೆ ನೋಡ್ಕೊಳ್ಳೋದು ಆದಷ್ಟು ಒಳ್ಳೇದು. ಹೋಗ್ಲೇಬೇಕು ಅಂದಾಗ ಅದಕ್ಕೆ ಪ್ರೊಟೆಕ್ಟಿವ್ ಕ್ಲೋದಿಂಗ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಲೆನಿನ್ ಬಟ್ಟೆಗಳು, ಖಾದಿ ಬಟ್ಟೆಗಳು, ಇಂಥವು ಒಳ್ಳೆ ಉಡುಪುಗಳನ್ನ ನಾವು ಉಪಯೋಗಿಸಬೇಕು. ಒಂದು ಕ್ಯಾಪ್, ಹ್ಯಾಟು ಅಥವಾ ಕೊಡೆ, ಛತ್ರಿಯನ್ನ ನಾವು ಉಪಯೋಗಿಸಬೇಕು. ಎರಡನೇದು, ಮನೆಯಲ್ಲಿ ಹೀಟ್ ಒಳಗಡೆ ಬರದಂಗೆ ಸ್ಕ್ರೀನ್ಗಳು ಹಾಕೊಳ್ಳುವಂಥದ್ದು, ಕ್ರಾಸ್ ವೆಂಟಿಲೇಷನ್, ಫ್ಯಾನ್ ಯೂಸ್ ಮಾಡೋದು, ಕೂಲರ್ಸ್ ಯೂಸ್, ಇವೆಲ್ಲ ಒಂದು ರೀತಿ ಆದಾಗ ಎಸಿ ಅನ್ನೋದು ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಬಟ್ ನಮ್ಮನೇಲಿ ಆ ರೀತಿ ಫೆಸಿಲಿಟಿ ಇಲ್ಲ ಅಂತ ಹೇಳಿದಾಗ ಪಬ್ಲಿಕ್ ಪ್ಲೇಸಸ್, ಮಾಲ್ಗಳು, ಲೈಬ್ರರಿಗಳು, ಇಂಥ ಕಡೆ ನಾವು ಆ ಟೈಮಲ್ಲಿ ಕಾಲ ಕಳೆಯೋದು ಬಹಳ ಉತ್ತಮ. ಮಕ್ಕಳುಗಳನ್ನ ಹೆಚ್ಚಾಗಿ ಆ ಟೈಮಲ್ಲಿ 11ರಿಂದ 4 ಗಂಟೆ ಸಂಜೆವರೆಗೂ ಹೊರಗಡೆ ಬಿಡದೇ ಇರೋದು ಉತ್ತಮ. ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ನಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗೆ ಹೀಟ್ ಸ್ಟ್ರೋಕ್ ನಿರ್ವಹಣೆಯ ತರಬೇತಿ ನೀಡಲಾಗಿರುತ್ತೆ. ಎಲ್ಲಾ ಮಾಹಿತಿಯನ್ನ IHIP ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ. ಎಲ್ಲರೂ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಸ್ಪಂದಿಸುವ ಕೌಶಲ್ಯವನ್ನ ಪಡೆದುಕೊಂಡಿರುತ್ತಾರೆ. ಇಷ್ಟೇ ಅಲ್ಲ, ಬಿಸಿಲ ತಾಪದಿಂದ ಸುಸ್ತಾದವರಿಗೆ ಆಸ್ಪತ್ರೆಯ ಆವರಣದಲ್ಲಿ ORS ಕೇಂದ್ರಗಳನ್ನು ತೆರೆಯಲಾಗುತ್ತೆ. ಈ ಮೂಲಕ ಹೀಟ್ ವೇವ್ ವಿರುದ್ಧ ಸರ್ವಸನ್ನದ್ಧವಾಗಿದೆ ರಾಜ್ಯ ಆರೋಗ್ಯ ಇಲಾಖೆ. ಸರ್ಕಾರವೇನೋ ಹೀಟ್ ವೇವ್ ವಿರುದ್ಧ ತಾನು ಏನ್ ಕೆಲಸ ಮಾಡಬೇಕೋ ಅದನ್ನ ಮಾಡುತ್ತಿದೆ. ಹೀಟ್ ವೇವ್ ನಿಂದ ಪಾರಾಗಲು ಅಗತ್ಯ ಎನಿಸಿದಾಗ ನೀರು ಸೇವನೆ ಮಾಡಬೇಕು. ಜಂಕ್ ಫುಡ್ ನಿಂದ ಸಾಕಷ್ಟು ದೂರವಿರಬೇಕು. ಆದಷ್ಟು ಉಪ್ಪಿನಾಂಶ ಇರೋ ಮಜ್ಜಿಗೆ ಕುಡಿಬೇಕು. ಎನರ್ಜಿ ಡ್ರಿಂಕ್ ಕುಡಿಯದೇ ಇದ್ರೆ ಒಳ್ಳೆಯದು. ಸಡಿಲವಾದ ಹತ್ತಿ ಬಟ್ಟೆ ಧರಿಸಬೇಕು. ಅನಿವಾರ್ಯವಾದ್ರೆ ಮಾತ್ರ ಮನೆಗಳಿಂದ ಹೊರಬರಬೇಕು. ಯಾವುದೇ ಸಮಸ್ಯೆ ಬಂದರೂ ಆಸ್ಪತ್ರೆಗೆ ಧಾವಿಸಬೇಕು. ಆಗ ಹೀಟ್ ವೇವ್ ನಿಂದ ಪಾರಾಗಬಹುದು. ನಾವು ಎಕ್ಸ್ಪೋಜರ್ ಆಗೋ ಸಂದರ್ಭಗಳು, ಸಾಧ್ಯತೆಗಳು ಹೆಚ್ಚಿದ್ದಾಗ ನಾವುಗಳು ಈ ಹೈಡ್ರೇಷನ್ ಅಂತ ಹೇಳ್ತೀವಿ, ಆ ಅಂಶನ, ನೀರಿನ ಅಂಶನ ಹೆಚ್ಚಾಗಿ ಸೇವಿಸೋದು. ಸಿಪ್ಸ್ ಅಂದ್ರೆ ನಾವು ಸಾಮಾನ್ಯವಾಗಿ ದಾಹ ಆದಾಗ ಮಾತ್ರ ಸೇವನೆ ಮಾಡ್ತೀವಲ್ಲ, ಅದ್ರ ಬಿಟ್ಟು ಪದೇ ಪದೇ ಸಿಪ್ಸ್ ಆಫ್ ಫ್ಲೂಯಿಡ್ಸ್ ನ ತಗೊಳ್ಳುವಂತದ್ದು ಬಹಳ ಅತ್ಯುತ್ತಮವಾದ ಒಂದು ಪ್ರಾಕ್ಟೀಸ್. ಎಸ್ಪೆಷಲಿ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ, ವಲ್ನರಬಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಇವರುಗಳಿಗೆ ನೀವು ಅದನ್ನ ಹೆಚ್ಚಾಗಿ
ತಿಳುವಳಿಕೆ ಮೂಡಿಸಬೇಕು. ಈ ಬರೀ ವಾಟರ್ ಅಲ್ಲದೆ ORS ಸೊಲ್ಯೂಷನ್ ಅಥವಾ ORS ಇಲ್ಲ ಅಂತ ಹೇಳಿದ್ರು ಒಂದ್ ಸ್ವಲ್ಪ ಸಕ್ಕರೆ, ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ನೀರು ತಗೊಳ್ಳುವಂತದ್ದು, ನಿಂಬೆಹಣ್ಣಿನ ರಸ, ಎಳನೀರು ಮತ್ತೆ ಮಜ್ಜಿಗೆ ತುಂಬಾ ಒಳ್ಳೆ ಅಂಶಗಳು. ಅದೇ ರೀತಿ ಕೆಫೀನ್ ಅಂಶಗಳು, ಆಲ್ಕೋಹಾಲ್ ಸೇವನೆ ಮತ್ತು ಅತ್ಯಂತ ಹೆಚ್ಚು ಶುಗರ್ ಇರುವಂತಹ ಡ್ರಿಂಕ್ಸ್ ದಯವಿಟ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದ್ರೆ ಇವುಗಳು ಡಿಹೈಡ್ರೇಷನ್ ಅನ್ನ ಹೆಚ್ಚಿಗೆ ಉಂಟು